ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂತು. ಆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರಬೇಕಂತೇಳಿ ಒಂದು ವರದಿಯನ್ನು ರೆಡಿ ಮಾಡಲಾಯಿತು. ಆ ವರದಿಯನ್ನು ಜಾರಿಗೊಳಿಸಿದ್ರಲ್ಲ, ಯಾರ ವರದಿ ಅದು? ಯಾರ ವರದಿ? ಮೆಕಾಲೆ ಅಲ್ಲ, ಮೆಕಾಲೆ ಅಷ್ಟೇ. ಮೆಕಾಲೆ ಅವರ ವರದಿ ಆಧಾರದ ಮೇಲೆ ಆ ಬ್ರಿಟಿಷ್ ಶಿಕ್ಷಣವನ್ನು ಭಾರತದಲ್ಲಿ ಆ ಸಮಯದಲ್ಲಿ ಪರಿಚಯ ಮಾಡ್ತಾರೆ. ಈ ಕಡೆ ಸ್ವಲ್ಪ ಗಮನ ಹರಿಸ್ರಿ, ಅವು ಬಿಟ್ಟಾಕು ಆರಾಮ್ ಎಲ್ಲ ಬಿಡೋದನ್ನೇ. ನೆಕ್ಸ್ಟ್ ನಿಮ್ಗೆ ಹೇಳಿದ್ನೆ, ಒಂದನೇ ಮಹಾಯುದ್ಧ ಯಾವಾಗ ನಡೀತಾ ಅಂತ ಹೇಳಿದೆ? 1914ರಿಂದ 15. ಹಾಗಾದರೆ ಯಾವ ಒಪ್ಪಂದನಿಗೆ ಮುಗೀತದು? ವರ್ಸೈಲ್ಸ್ ಒಪ್ಪಂದ. ವರ್ಸೈಲ್ಸ್ ಒಪ್ಪಂದ ಆದಮೇಲೆ ಒಂದು ಸಂಘ ಸ್ಥಾಪನೆ ಆಗ್ತದೆ, ಅದು ರಾಷ್ಟ್ರ ಸಂಘ. ಒಂದನೇ ಮಹಾಯುದ್ಧದಲ್ಲಿ 2 ಪ್ರಮುಖ ರಾಷ್ಟ್ರಗಳು ತೊಡಗಿರ್ತವೆ, ಒಂದು ಜರ್ಮನಿ ಮತ್ತು ರಷ್ಯಾ. ಅದನ್ನು ಒಂದು ದೇಶದಿಂದ ಸರ್ಕೊಳ್ಳುತ್ತದೆ. ಯಾವುದಂತ ಹೇಳಿದ್ದೆ? ರಷ್ಯಾ. ಯಾಕೆ ಸರ್ಕೊಳ್ಳುತ್ತಾ ಅನ್ನೋದಕ್ಕೆ 2ನೇ ಪ್ರಶ್ನೆಗೆ ಉತ್ತರ ಇದೆ. ಯಾಕೆ ಸರ್ಕೊಳ್ಳುತ್ತೆ ಹೇಳ್ರಿ? ಇದು ಅಲ್ಲಿ ಸಮಾಜವಾದ ಕ್ರಾಂತಿ ನಡೆದಿರ್ತದ. ರಷ್ಯಾ ದೇಶದಲ್ಲಿ 1917ರಲ್ಲಿ ಸಮಾಜವಾದ ಕ್ರಾಂತಿ ನಡೆದಿರುತ್ತೆ. ಅದಕ್ಕೋಸ್ಕರ ಆ ಒಂದನೇ ಮಹಾಯುದ್ಧ ಹಿಂದೆ ಸರಿಯಿತ್ತು. ರಷ್ಯಾ ದೇಶ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ದೇಶ, ದೊಡ್ಡ ದೇಶ. ಜರ್ಮನಿ ಸಣ್ಣದು. ಆ ಜರ್ಮನಿಗೆ ಅಂಜಿಕೆಯಿಂದ ಸರಿಲಿಲ್ಲ. ರಷ್ಯಾದಾಗ ಒಳಗೆ ಜಗಳ ನಡೆದಿರ್ತಾವೆ. ಒಳ ಜಗಳ ಸಂಬಂಧ ಏನು ಮಾಡ್ತಾರೆ? ಹಿಂದೆ ಸರಿತಾರೆ. 2ನೇ ಕ್ವಶನ್ ಏನು ಕೊಟ್ರಂದ್ರೆ, 1917ರಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ ದೇಶ ಯಾವುದಂತ ಕೇಳೇನು? ರಷ್ಯಾ. ನೆಕ್ಸ್ಟ್, ಒಂದನೇ ಮಹಾಯುದ್ಧ ನಂತರ ರಾಷ್ಟ್ರಸಂಘ ಸ್ಥಾಪನೆ ಆಯ್ತದೆ. ರಾಷ್ಟ್ರಸಂಘ ಸ್ಥಾಪನೆ ಆಗಲಿಕ್ಕೆ ಕಾರಣ 2ನೇ ಮಹಾಯುದ್ಧ. ಮಲ್ಲಿಕಾರ್ಜುನ ಬಂದಿಲ್ಲ ನಮ್ಮ 2ನೇ ಮಹಾಯುದ್ಧ. ಇದು ರಾಷ್ಟ್ರಸಂಘ ಯಾಕೆ ಸ್ಥಾಪನೆ ಆಯ್ತಂದ್ರೆ, ಅದು ಚಂದ ಇರಬೇಕು, ಅದು ಬೆಳವಣಿಗೆ ಆಗಬೇಕು, ಅದ್ರ ಸಲ ಸ್ಥಾಪನೆ ಆಯಿತು. ಹೆಂಗೋ ಹೇಳಿ? ಓಕೆ, ಅದಕ್ಕೆ ಸ್ಥಾಪನೆ ಆಯ್ತಾ? ಅದು ಬೆಳವಣಿಗೆ ಆಗಬೇಕು, ಎಲ್ಲ ದೇಶಗಳು ಬೆಳವಣಿಗೆ ಆಗ್ಬೇಕಂತ ಅದಕ್ಕೆ ಸ್ಥಾಪನೆ ಆಯ್ತು. ಹೆಂಗೋ ಒಂದು ಹಗ್ಗನ ತೊಗೊಂಬರ್ರಿ. ಅಲ್ಲ, ಹಾಂ, ಬರೀ ಸಲ ಹಾಕೊಳ್ಳಿ ನಾನೇ ಕಳ್ಳಿಗಿಡಕ್ಕೆ. ಆಮೇಲೆ ಎಷ್ಟು ಸರ ಹೇಳಿದ್ದೀನಿ ಅಂತಂದ್ರೆ, ಇದು ಎಲ್ಲ ನಿಮ್ಮದು ಕೆಟ್ಟ ಹೋಗ್ಬೇಕು, ಕೆಟ್ಟ ನಿಮಾನಸ್ ಕೊಯ್ಬೇಕು ನೀವು. ಆ ಲೆವೆಲಿಗೆ ಒಳಗೆ ಹೋಗಲ್ಲಾಗ್ಯಾವು. ನೆಕ್ಸ್ಟು, ವಿಶ್ವ ವ್ಯಾಪಾರ ಹೆಸರಿನೊಳಗೆ ಐತದ ಉತ್ತರ. ವಿಶ್ವ ವ್ಯಾಪಾರ ಸಂಘಟನೆ, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಬರೆದು ಬಿಟ್ರು. ಆಯಿತಾ? ನಿಂದು ಯಾವ ತಪ್ಪಾಗಿದೆ? ಒಂದು ಪಂಪ ಬರೆದುಬಿಟ್ರೆ ರನ್ನ ಬರ್ದಿ. ಬಹುತೇಕ ಜನ ಏನು ಬರೆದಿರಪ್ಪ ಅಂದ್ರೆ ಆರೋಗ್ಯ ಸಂಸ್ಥೆ. ಒಂದಿಷ್ಟು ಮಂದಿ ಏನು ಬರ್ದಾರಪ್ಪ ಅಂತಂದ್ರೆ ಯುನೆಸೆಫ್ ಅಂತ ಬರ್ದಾರ. ಒಂದಿಷ್ಟು ಮಂದಿ ನೀ ಯುನೆಸೆಫ್ ಬರ್ದಿ. ಮಾನವ ಕುಲ ತಾನೊಂದೇ ಒಲಂ. ಈ ಹೇಳಿಕೆ ಯಾರ್ದು? ಪಂಪ ಅವಂದು ಇದು ಹೇಳಿಕೆ. ಇದು ವಿಡಿಯೋ ಹಾಕಿದ್ದೀನಿ, ಈಗಾಗಲೇ ನೋಡಿರ್ತೀರಿ ನೀವು ವಾಟ್ಸಪ್ ಗ್ರೂಪ್ನಲ್ಲಿ. ಇದ್ರ ಬಗ್ಗೆನೇ ಹಾಕಿದ್ದೀನಿ, ಹೌದಾ? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಲ್ಲ. ಅದು ಯೂಟ್ಯೂಬ್ ಅಲ್ಲ, ಇನ್ಸ್ಟಾಗ್ರಾಮ್. ಓಕೆನಾ? ನೆಕ್ಸ್ಟ್, ನಿಮ್ಮ ಮೌನ ಕಣಿವೆ ಎಲ್ಲಿ ನಡೀತು? ಯಾವ ರಾಜ್ಯದಾಗವ ಮೌನ ಕಣಿವೆ? ಯಾವ ರಾಜ್ಯದಾಗ ನಡೆದ? ಕೇರಳದಾಗ. ಅಕ್ಕಿ ಕ್ವಶನ್ ಅದು, ರಕ್ಷಿತ್ ಅಂತ ಫಿಕ್ಸ್ ಕ್ವಶನ್ ಅದು. ಕರ್ನಾಟಕದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಉಂಟಾಗುವ ಮಳೆ ಯಾವುದು? ಏನ ಬರ್ಬರ್ತಾ ಗೌಡ್ರ ಕ್ವಾಣ ಕತ್ತೆಗಿತ್ತ. ಕಾಪಿದು ತುಂತೂರು ಅಲ್ಲ, ಕಾಪಿ ತುಂತೂರು ಅಷ್ಟೇ. ಕಾಪಿ ಮಳೆ ಅಥವಾ ಕಾಪಿ ತುಂತೂರು ಮಳೆ ಅಂತ ಕರೀತಾರೆ. ಮಸ್ತ್ ಎಡಿಟ್ ಮಾಡಿ ಕಾಪಿ ಅದು ಎಲಿದು ಫೋಟೋ ಇಟ್ಟು ಎಡಿಟ್ ಮಾಡಿ ಹಾಕಿನಪ್ಪ. ಕಣ್ಣಿಗೆ ಕಟ್ಟುವಂಗೆ ನೋಡಿದಿಲ್ಲ? ನೋಡಿ ಕೆರಂದು ಮರಿಬಾರ್ದು ಅದನ್ನು. ನೋಡ್ಬೇಕು ಬೇಡ ಅನ್ನೋದಲ್ಲ, ಅದು ಆ್ಯಕ್ಚುಲಿ ಅಂಥವು ನೆನಪು ಉಳಿತಾವೆ. ಬ್ಯಾಂಕ್ಗಳ ಬ್ಯಾಂಕ್ ಎಂದು ಯಾವ ಬ್ಯಾಂಕಿಗೆ ಕರೀತಾರೆ? ಇದೊಂದು ಕ್ವಶನ್ ಬಿಟ್ಟು ಉಳಿದೆಲ್ಲನೂ ವಿಡಿಯೋದಾಗ ಹಾಕಿ ಹೇಳಿದ್ದೀನಿ. ಯಾಕಂದ್ರೆ ಟೈಮಲ್ಲಿ ಲಿಮಿಟ್ ಇತ್ತು, 3 ನಿಮಿಷ ಅದಲ್ಲ, ಅದಕ್ಕೋಸ್ಕರ ಅದು ಕಟ್ ಆಗ್ತಾವೆ. ಆಟೋಮೆಟಿಕ್ 3 ನಿಮಿಷ ತೊಗೊಳತ್ತು ವಿಡಿಯೋ. ಅದಕ್ಕೋಸ್ಕರ ಅದು ನೆಕ್ಸ್ಟ್ ರಿಸರ್ವ್ ಬ್ಯಾಂಕಿಂದ ಬಂದಿಲ್ಲ ಅದರಲ್ಲಿ. ಇದು ಗೊತ್ತಿರ್ತದೆ ನಿಮಗೂ ಕೂಡ. ಅದು ಬ್ಯಾಂಕ್ಗಳ ಬ್ಯಾಂಕ್ ಯಾವುದು? ಅಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಯಾಕೆ ದಂಗೆ ಎದ್ರಂತ? ನಿಶಸ್ತ್ರೀಕರಣ ಕಾಯಿದೆ. ಅದಕ್ಕೋಸ್ಕರ ದಂಗೆ ಎತ್ತು. ಯಾಕೆ ನಾ ಹಾಕೈತಿರುವ? ಅಲ್ರಿ, ಅದೇ ಯಾವುದ್ರಿ ಮತ್ತೆ? ಯಾಕೆ ನಾ ಹಾಕೈತಿರಿ ಅಂತ ಹೇಳೈತೀನಿ. ಇಲ್ರಿ ಅನ್ಬೇಕು, ಅಲ್ರಿ ಅಂದ್ರೆ ಏನು? ಅದು ಖುಷಿ ಆಗ್ಯದ ಒಳಗೆ, ಅಷ್ಟು ಖುಷಿ. ಫಸ್ಟ್ ಟೈಮ್ ಯಾವುದೋ ಒಂದು ಇಷ್ಟರದೊಳಗೆ ಒಂದು ಕ್ವಶನ್ ಆನ್ಸರ್ ಸರಿಯಾಗಿ ಬರ್ದೀನಿ ರೀ, ಖುಷಿ ಆಗ್ಯದ. ಅದು ಉಚ್ಚಿ, ಉಚ್ಚಿ ಅಂತಾರೆ ಹೆಣ್ಮಕ್ಳಿಗೆ, ಉತ್ಸ ಅಂತಾರೆ. ಉತ್ತರಾಖಂಡ ರಾಜ್ಯದಲ್ಲಿ ಚಿಪ್ಕೋ ಚಳವಳಿ. ಅಕ್ಕ ಅಪ್ಪಿಕೋ ಚಳವಳಿ ಕರ್ನಾಟಕ ರಾಜ್ಯದಲ್ಲಿ. ಕಾಂಡಾಲಯವ ಕರ್ನಾಟಕ ರಾಜ್ಯ. ಅಕ್ಕ ಉಚ್ಚದಳಪ್ಪ ನಿಮ್ಮ ಅಕ್ಕ, ಹೌದಿಲ್ಲ? ಈಗ ಇಲ್ಲಿ ನೋಡ,
ಅಕ್ಕ ಆಯ್ತಾ? ಓಕೆನಾ? ಇದನ್ನು ಈ ಥರ ಬರೆಯಮ್ಮ, ಹುಚ್ಚದಳ ಅಕ್ಕ. ಓಕೆನಾ? ಇದು ಉತ್ತರ ಕನ್ನಡ ಜಿಲ್ಲೆ ಅಂತ ನೆನಪಿಟ್ಕೊಳ್ರಿ. ಅಲ್ಲ, ಉತ್ತರಾಖಂಡ್ ರಾಜ್ಯ. ಇದು ಅಪಿಕೋ ಕರ್ನಾಟಕ. ಇದು ಉತ್ತರಾಖಂಡ ಚಿಪ್ಕೋ. ಇನ್ನು ನಗುಮುಖ ಇವಂದು ಯಾರ್ದು? ವಿನೋದೊಂದು ನರ್ಮದಾ ಬಚಾವ್ ಗುಜರಾತ್ನಲ್ಲಿ. ಓಕೆನಾ? ನರ್ಮದಾ ಯಾವುದಾ? ನರ್ಮದಾ. ಓಕೆನಾ? ಹಾಗಾದ್ರೆ ಇದ್ರ ನೇತೃತ್ವ ವಹಿಸ್ತಾರೆ ಯಾರು? ಇಲ್ಲೇ ಅದ ಇಲ್ಲೇ ಅದ ಮಾದ ಅಲ್ಲ, ಮೇಧಾ ಪಾಟ್ಕರ್. ನರ್ಮದಾ ಮಾದಾಗ ಆಯ್ತು, ಮೇಧಾ ಪಾಟ್ಕರ್. ನಕ್ಕು ಅಂತ ಹೇಳ್ರಿ, ಅದನ್ನೇ ಗುಜರಾತ್. ಓಕೆನಾ? ಅಕ್ಕ. ಓಕೆನಾ? ಅಕ್ಕ 5 ಜನರಿಗೆ ಅಕ್ಕ ನೀವು. ನೆಕ್ಸ್ಟ್ ಕ್ವಶನ್. ಸಂತಾಲ ಬುಡಕಟ್ಟು ಎಷ್ಟು ಜನ ಬರೆದಿರಿ? ಸಂತಾಲ ಬುಡಕಟ್ಟು ಕೇಳಿದ್ದು ಒಬ್ಬರೇ, ಯಾರು ಅರ್ಪಿತಾ ನನಗೆ ಬಂದು ಕೇಳಿದ್ರು ಒಂದೇ ಕ್ವಶನ್. ಉಳಿದವ್ರು ಯಾರು ನನಗೆ ಡೌಟ್ಸ್ ಕೇಳಿಲ್ಲ, ಏನೂ ಕೇಳಿದ್ರಂದು. ಅದು ಏನು ಬರಿಬೇಕ್ರಿ ಅಂತ ಕೇಳಿದ್ರು, ಹೇಳಿದ್ದೀನಿ ಈಗಾಗಲೇ. ಇನ್ನೊಂದು ಸರಿ ಹೇಳ್ತೀರಿ, ಸಂತಾಲ ಬುಡಕಟ್ಟುದಂಗೆ ಯಾಕಾಯಿತು ಅಂತ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಯಾವ ವರ್ಷದಲ್ಲಿ ಜಾರಿಗೆ ತರ್ತಾನ? 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನ. ಅವನದೊಂದು ಪ್ರಸಿದ್ಧ ಹೇಳಿಕೆ ಐತಿ, ಒಂದು ಸ್ಟೇಟ್ಮೆಂಟ್. ಏನು ಸ್ಟೇಟ್ಮೆಂಟ್ ಅಂದ್ರೆ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳ್ತಾನೆ ನಾವು. ಯಾರು? ಕಾರ್ನ್ವಾಲಿಸ್ ತಂದಿದ್ದು ಕಾಯಂ ಜಮೀನ್ದಾರಿ ಪದ್ಧತಿ. ಈ ಥರ ಅನೇಕ ಪದ್ಧತಿಗಳನ್ನು ಜಾರಿ ತಂದರು. ಮಾಲ್ವಾರಿ ಪದ್ಧತಿ, ಮತ್ತು ರೈತವಾರಿ ಪದ್ಧತಿ, ಸಹಾಯಕ ಸೈನ್ಯ ಪದ್ಧತಿ, ಈ ಥರ ಅನೇಕ ಪದ್ಧತಿ ಬಂದವಲ್ಲ. ಕೆಲವೊಂದಿಷ್ಟು ಈ ರೈತರಿಗೋಸ್ಕರ ಕಂದಾಯವನ್ನು ವಿಧಿಸುವ ಸಲಿಂದ, ಟ್ಯಾಕ್ಸನ್ನು ವಿಧಿಸುವ ಸಲಿಂದ ಅನೇಕ ನೀತಿಗಳನ್ನು ಜಾರಿಗೆ ತರ್ತಾರೆ ಬ್ರಿಟಿಷ್ ಅಧಿಕಾರಿಗಳು. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ, ಬುಡಕಟ್ಟು ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರು, ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಾರೆ ಕೆಲವೊಂದಿಷ್ಟು ಬುಡಕಟ್ಟು ಜನಾಂಗಗಳು. ಬುಡಕಟ್ಟು ಅಂತ ಯಾರಿಗೆ ಕರಿತೀವಿ ಅಂದ್ರೆ, ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂಥ ಮತ್ತು ಪ್ರತ್ಯೇಕವಾಗಿ ವಾಸ ಮಾಡ್ತಾರಲ್ಲ ಅವರಿಗೆ ಬುಡಕಟ್ಟು ಜನರು ಅಂತ ಕರಿತೀವಿ. ಆ ಸಮುದಾಯ ಯಾವ್ಯಾವಪ್ಪ ಅಂತಂದ್ರೆ, ಒಂದು ಮುಂಡರು ಅಂತೇಳಿ ಕರೀತಾರೆ, ಕೋಲರು ಅಂತ ಕರೀತಾರೆ, ಇನ್ನೊಬ್ಬರು ಸಂತಾಲರು. ಇವು 3 ಹೆಸರು ಇಂಪಾರ್ಟೆಂಟ್, ಪ್ರಮುಖ ಬುಡಕಟ್ಟು ದಂಗೆಗಳಾಗ್ತವೆ. ಅದರಲ್ಲಿ ನೀವು ತಿಳ್ಕೊಳ್ಳೋದು ಸಂತಾಲರು. ಇಲ್ಲಿ ಏನಾಗತ್ತಂದ್ರೆ, ಬ್ರಿಟಿಷರು ತೆರಿಗೆಯನ್ನು ವಿಧಿಸ್ತಾರ, ಅವಳಷ್ಟು ದೊಡ್ಡ ತೆರಿಗೆಯನ್ನು ವಿಧಿಸ್ತಾರ. ಅವಾಗ ಆ ಬುಡಕಟ್ಟು ಜನರಿಗೆ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಅವಾಗ ಕಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದಿತ್ತು. ಅವರು ತೆರಿಗೆಯನ್ನು ಕಟ್ಟಲಿಲ್ಲ ಅಂತಂದ್ರೆ ಆ ಜಮೀನನ್ನು ವಶಪಡಿಸ್ಕೋತಾ ಇದ್ರು ಬ್ರಿಟಿಷರು. ಈ ಬುಡಕಟ್ಟು ಜನರು ಟ್ಯಾಕ್ಸ್ ಕಟ್ಟಿರಲಿಲ್ಲಲ್ಲ, ಏನೂ ಬೆಳೆದೇ ಇರಲಿಲ್ಲ, ಅವರು ಏನು ಕಟ್ಟಬೇಕು, ಅದಕ್ಕೆ ಎಲ್ಲ ಜಮೀನನ್ನು ವಶಪಡಿಸ್ಕೊಂಡ್ಬಿಟ್ರು ಬ್ರಿಟಿಷರು. ಯಾರ ಹತ್ರ? ಎಲ್ಲ ಬುಡಕಟ್ಟು, ಏನು ಹೇಳಿದ್ನಲ್ಲ, ಯಾರ್ಯಾರು? ಸಂತಾಲರು, ಕೋಲರು, ಮುಂಡರು, ಇವ್ರ ಹತ್ರ ಇರ್ತಕ್ಕಂಥ ಎಲ್ಲ ಜಮೀನನ್ನು ವಶಪಡಿಸ್ಕೊಂಡ್ಬಿಟ್ರು. ವಶಪಡಿಸ್ಕೊಂಡು ಅವರೆಲ್ಲ ನಿರ್ಗತಿಕರಾದರು. ನಿರ್ಗತಿಕ ಅಂದ್ರೆ ಏನು? ದಿಕ್ಕು ದಿಶೆ ಇಲ್ಲಾರ್ದಂಗೆ ಆಯ್ತು ಅವರಿಗೆ. ಜೀವನ ಹೆಂಗೆ ಮಾಡಬೇಕು? ಅದಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಇದು ದಂಗೆ ಹೇಳಲಿಕ್ಕೆ ಅವರಿಗೆ ಮೋಟಿವೇಶನ್ ಆಯಿತು, ಪ್ರೇರಣೆ ಆಯಿತು. ನಾ ಏನು ಹೇಳ್ತೀನಲ್ಲ, ಕೀ ಆನ್ಸರ್ದಾಗ ನಿಮ್ಗೆ ವಾಟ್ಸಪ್ ಗ್ರೂಪ್ಗೆ ಹಾಕಿನಿ, ಅದ್ರಾಗಿರೋದೇ ಪಿನ್ ಟು ಪಿನ್ ವರ್ಡ್ ಯೂಸ್ ಮಾಡಾಯ್ತೀನಿ, ಹೊರಗಿಂದ ಒಟ್ಟ ಎಲ್ಲ ಅದ್ರಾಗಿರುವಂತೆ ವರ್ಡನೇ ಯೂಸ್ ಮಾಡತ್ತೀನಿ. ಪ್ರೇರಣೆ ಆಯ್ತು, ತಗೊಳ್ಳಿ ತೋರಿಸಿನಿಲ್ವ? ಅವ ಪ್ರೇರಣೆ ಆಯ್ತು, ಎಲ್ಲರೂ ದಂಗೆ ಹೇಳಮಂತ. ಅದ್ರಾಗ ದಂಗೆ ಎದ್ದವ್ರು ಯಾರಪ್ಪ ಅಂತಂದ್ರೆ ಸಂತಾಲರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರ. ಏನು ಮಾಡ್ತಾರಪ್ಪ ಅಂದ್ರೆ, ರಹಸ್ಯವಾಗಿ ಸಭೆಗಳನ್ನು ಮಾಡ್ತಾರೆ, ಸೀಕ್ರೆಟಾಗಿ ಸಭೆ ಮಾಡ್ತಾರೆ. ಸೀಕ್ರೆಟಾಗಿ ಗುಪ್ತ ಸಭೆಗಳನ್ನು ಮಾಡಿ ಅವರು ಯೋಜನೆಗಳನ್ನು ರೂಪಿಸ್ತಾರೆ. ಯಾವ ಥರ ಅಂತಂದ್ರೆ, ಈ ಜಮೀನ್ದಾರರು, ಊರಲ್ಲಿರ್ತಕ್ಕಂಥ ಜಮೀನ್ದಾರನಿಗೆ ಒಯ್ದು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಆ ಜಮೀನ್ದಾರ ಬ್ರಿಟಿಷರಿಗೆ ಒಯ್ದು ಕೊಡ್ತಾ ಇದ್ದ. ಆ ಜಮೀನ್ದಾರನ ಮನೆ ಆಗಿರುವಂಥ ದುಡ್ಡನ್ನೇ ಕೊಳ್ಳೆ ಹೊಡೆದು ಬಿಡೋಣ ಇವತ್ತು ಅಂತಂದ್ರು. ಟ್ಯಾಕ್ಸ್ ಕಟ್ಟೋಣಾಗತ್ತಾರಲ್ಲ ಬಲ್ಲಿಲ್ಲ, ಆ ಜಮೀನ್ದಾರ ಮನೆಯೇ ಕೊಳ್ಳೆ ಹೊಡೆದು ಬಿಡೋಣ ನಾವು ಅಂಥೇಳಿ ಜಮೀನ್ದಾರನ ಮನೆ ಕೊಳ್ಳೆ ಹೊಡೆದ್ರು. ಮತ್ತು ಅಲ್ಲಿರ್ತಕ್ಕಂಥ ದಲ್ಲಾಳಿಗ ಅಂತಂದ್ರೆ ಯಾರು? ಬ್ರೋಕರ್ ಇರ್ತಾರಲ್ಲ, ಮಧ್ಯಸ್ಥಿಕೆ ವಹಿಸ್ತಾರಲ್ಲ ಅವರಿಗೆ ದಲ್ಲಾಳಿಗರು. ಲೇವಾದೇವಿದಾರರು ಅಂದ್ರೆ ಸಾಲ ಕೊಡ್ತಿರ್ತಾರಲ್ಲ, ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ, ಅವ್ರ ಮನೆಗೆ ಮುತ್ತಿಗೆ ಹಾಕಿದ್ರು ಇವರೆಲ್ಲ ಬುಡಕಟ್ಟು ಜನರು, ಸಂತಾಲರು. ಅವ್ರ ಮೇಲೆ ಮುತ್ತಿಗೆ ಹಾಕಿ ಅವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆದ್ಬಿಡ್ತಾರೆ, ತೊಗೊಂಡು ಹೋಗಿಬಿಡ್ತಾರೆ. ಅಲ್ಲಿ ಅವ್ರು ಯಾರೋ ಕಳ್ಳರು ಬಂದಾರಪ್ಪ, ನಮ್ಮ ಜೀವ ಹೊಡಿತಾರೆ ಅಂತಕೋ ಅಲ್ಲಿರ್ತಕ್ಕಂಥ ಮನೆಯಾಗಿರೋರು ಎಲ್ಲರೂ ಓಡಿ ಹೋಗ್ಬಿಡ್ತಾವೆ ಹೊರಗೆ. ಇದರನ್ನು ನಿಯಂತ್ರಣ ಮಾಡ್ಬೇಕಂತಾರೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂತಂದ್ರೆ, ಒಂದಿಷ್ಟು ಸೈನ್ಯವನ್ನು ತೆಗೆದುಕೊಂಡು ಬಂದು ಆ ಸಂತಾಲರ ದಂಗೆಯನ್ನು, ಇನ್ನಿತರ ಬುಡಕಟ್ಟು ದಂಗೆಯನ್ನು ನಿಯಂತ್ರಣ ಮಾಡ್ತಾರೆ. ಇಷ್ಟೇ ಆನ್ಸರ್ ಬರೆದ್ರೆ ಸಾಕು. ಏನಾಗುತ್ತೆ, ನಿಮ್ಗೆ ಸಂಪೂರ್ಣವಾಗಿ 4 ಮಾರ್ಕ್ಸಿನ ಕ್ವಶನ್ ಇದು ಇಷ್ಟು ಸಿಗುತ್ತೆ. ಕ್ವಶನ್ ಏನು ಕೇಳ್ಯಾರಪ್ಪ ಅಂತಂದ್ರೆ, ಭಾರತದ ಇತಿಹಾಸದಲ್ಲಿ ಪ್ರಮುಖ ಬುಡಕಟ್ಟು ದಂಗೆ ಆಗಿರ್ತಕ್ಕಂಥ ಸಂತಾಲರ ಬುಡಕಟ್ಟು ಹೇಗೆ ವಿಶಿಷ್ಟವಾಗಿದೆ ಅಂತ ಪ್ರಶ್ನೆ ಕೇಳ್ಯಾರ. ಅದು ಇಷ್ಟು ಬರೆದ್ರೆ ಸಾಕು. ಇದು ಒಂದೇ ಬುಡಕಟ್ಟು ಸಂಬಂಧಪಟ್ಟಂಗೆ ಇದು ಒಂದೇ ಕ್ವಶನ್ ಕೇಳ್ತಾರೆ. ಉಳಿದು ಕೋಲಾರದು ಕೇಳಲ್ಲ, ಮುಂಡಾರದು ಕೇಳಲ್ಲ. 4 ಮಾರ್ಕ್ಸಿನ ಕ್ವಶನ್ ಹೇಳತ್ತೀನಿ ನಾನು. ಕೇಳಿದರೆ ಸಂತಾಲರು ಒಂದೇ ಕೇಳಬೇಕು. ಈ ಬುಡಕಟ್ಟು ಸಂಬಂಧಪಟ್ಟಂಗೆ ಹೇಳತ್ತೀನಿ ನಾನು.
ಅರ್ಥ ಆಯ್ತು ಅರ್ಪಿತಾ? ಹೌದು, ನಿದ್ದೆ ಬರಾಗತ್ತೆ. ಕೀ ಆನ್ಸರ್ ಬಹುತೇಕ ನೀವು ನೋಡಿಲ್ಲ. ಎಕ್ಸಾಮ್ ಮುಗಿದ ಮರುದಿನನೇ ನಿಮ್ಗೆ PDF ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದ್ರು, ಅದನ್ನ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿತ್ತು. ಯಾವುದಪ್ಪ ಅಂದ್ರೆ ಏಕೀಕರಣ ಅಂತ ಏನೋ ಒಂದು ಕ್ವಶನ್ ನೋಡಿದಂಗೆ ಆಗಿತ್ತು, ಅದನ್ನು ನೋಡಾಯ್ತು. ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಐತಿ. ಅಂದರೆ ಕರ್ನಾಟಕ ಅಂತ ರಾಜ್ಯ ಐತಲ್ಲ, ಅದು ರಾಜ್ಯ ಹೆಂಗಾಯಿತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡ್ರಿ ಅಂತ ಕೇಳಿದ್ದಾರೆ. ಯಾರು ಬರ್ದಿರಿದ್ರಾಗ? ಒಬ್ಬರು ಬರ್ದಿಲ್ಲ. ಹೇಳು ಆನ್ಸರ್ ಹೇಳು. ಕರ್ನಾಟಕ ಏಕೀಕರಣ ಹೆಂಗಾಯಿತು ಹೇಳು, ಆನ್ಸರ್ ಹೇಳು. ತಪ್ಪಾದರೂ ಪರವಾಗಿಲ್ಲ. ಯಾರು ಹೇಳ್ತೀರಿ? ಕರ್ನಾಟಕ ಏಕೀಕರಣ ಯಾವ ಥರ ಆಯ್ತು ಹೇಳ್ತೀರಾ? ಗೊತ್ತಿಲ್ಲ? ನೋಡ್ರಿ, ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ತು. ಅನಂತರ 1950 ಜನವರಿ 26ರಂದ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅದು ಜಾರಿಗೆ ಬಂತು. ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿ ಯಾರು ಆಯ್ಕೆಯಾದರು? ಜವಾಹರ್ಲಾಲ್ ನೆಹರು ಆಯ್ಕೆಯಾದರು. ಆ ಸಮಯದಲ್ಲಿ ಏನಾಗುತ್ತಂತಂದ್ರೆ, ಭಾಷೆಗಳ ಆಧಾರದ ಮೇಲೆ ನಮಗೆ ಪ್ರತ್ಯೇಕವಾಗಿ ಒಂದು ರಾಜ್ಯ ಕೊಡು ಅಂತೇಳಿ ಏನು ಮಾಡಿದ್ರಪ್ಪ ಅಂದ್ರೆ, ರಾಜ್ಯಗಳು ಕೊಡ್ರಿ ಅಂತೇಳಿ ಎಲ್ಲ ರಾಜ್ಯದಲ್ಲಿ ಹೋರಾಟ ಮಾಡ್ತಾಯಿದ್ರು. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಪ್ರತ್ಯೇಕವಾಗಿ ಭಾಷೆಗಳ ಆಧಾರದ ಮೇಲೆ ಕೊಡಬೇಕಂದ್ರು. ಭಾಷೆಗಳ ಆಧಾರದ ಮೇಲೆ ಅಂದರೆ ಯಾವ ಥರ? ಎಸ್, ಭಾಷೆಗಳ ಆಧಾರದ ಮೇಲೆ ಯಾವ ಭಾಷೆಯಲ್ಲಿ ಬಹುತೇಕವಾಗಿ ಯಾವ ಭಾಷೆ ಮಾತಾಡ್ತಾರೋ ಅವ್ರಿಗೆ ಒಂದು ಪ್ರತ್ಯೇಕ ರಾಜ್ಯ ಕೊಡು. ಕನ್ನಡವನ್ನು ಜಾಸ್ತಿ ಮಾತಾಡ್ತಾ ಇದ್ದಾರಾ, ಆ ಪ್ರದೇಶಕ್ಕೊಂದು ಕನ್ನಡದ ಸಂಬಂಧಪಟ್ಟಂತೆ ಒಂದು ರಾಜ್ಯ ಕೊಡೋದು. ಮರಾಠಿ ಮಾತಾಡ್ತಾರ, ಅದಕ್ಕೊಂದು ರಾಜ್ಯ. ಹಿಂಗೆ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಕೊಡು ಅಂತ ಹೇಳಿದರು. ಈಗ ಭಾಷೆಗಳ ಆಧಾರದ ಮೇಲೆ 28 ರಾಜ್ಯಗಳದಾವೆ ಇಲ್ಲಿ. ಬಟ್ ಮುಂಚೆ ಇಷ್ಟು ರಾಜ್ಯಗಳು ಇರಲಿಲ್ಲ, ಮತ್ತು ಭಾಷೆಗಳ ಆಧಾರದ ಮೇಲೆ ಇರಲಿಲ್ಲ. ಬಿಫೋರ್ ಕನ್ನಡನ ಮಾತಾಡೋರು, ಮರಾಠಿ ಮಾತಾಡೋರು ಎಲ್ಲ ಸೇರಿನೇ ಇದ್ದು. ಅವಾಗ ಈಗೇನು ಕರ್ನಾಟಕ ಅಂತೇಳಿ ನಮಗೆ ಕರಿತೀವಲ್ಲ, ಹಂಗೆಲ್ಲಾನು ಒಂದು ಪ್ರತ್ಯೇಕ ರಾಜ್ಯ ಇರಲಿಲ್ಲ. ಹರಿದು ಹಂಚಿ ಹೋಗಿದ್ದು ಪ್ರದೇಶಗಳು ನಮ್ಮದೆಲ್ಲ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು ಬಿಫೋರ್ ಈ ಒಂದು ಪ್ರದೇಶವನ್ನು. ಕಲಬುರಗಿ ವಿಭಾಗ ಬರುತ್ತಲ್ಲ ಈ ಪ್ರದೇಶವನ್ನು. ಇನ್ನು ಬೆಳಗಾವಿ, ಬಿಜಾಪುರ ವಿಭಾಗ ನೋಡಿದರೆ ಅದಕ್ಕೆ ಮುಂಬೈ ಪ್ರಾಂತ ಅಂತಿದ್ರು, ಆ ಕಡೆ ಹೋಗ್ತಿತ್ತು. ಅವಾಗ ನಿಮಗೆ ಸಂಸ್ಥಾನಗಳಿದ್ದು ಅಂತ ಹೇಳಿದರೆ 562 ದೇಶೀಯ ಸಂಸ್ಥಾನಗಳು. ಕಿತ್ತೂರು ಸಂಸ್ಥಾನ, ಸುರಪುರ ಸಂಸ್ಥಾನ, ಮೈಸೂರು ಸಂಸ್ಥಾನ, ಮೈಸೂರು ರಾಜ್ಯ ಅಂತಿತ್ತು ಅವಾಗ. ಅವಾಗ ಭಾಷೆಗಳಾದ್ರ ಮೇಲೆ ನಮಗೆ ಒಂದು ರಾಜ್ಯ ಕೊಡ್ರಿ ಅಂತೇಳಿ ಮೊಟ್ಟ ಮೊದಲು ಹೋರಾಟ ಯಾರು ಮಾಡ್ತಾರಪ್ಪ ಅಂದ್ರೆ 1953ರಲ್ಲಿ ಆಂಧ್ರ ಪ್ರದೇಶ ಎನ್ನುವಂಥ ರಾಜ್ಯ ಬರ್ತದೆ. ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಆತನ ಹೆಸರು ಪೊಟ್ಟಿ ಶ್ರೀರಾಮುಲು ಅಂತೇಳಿ. ಅವನ ಹೆಸರೇನು? ಪೊಟ್ಟಿ ಶ್ರೀರಾಮುಲು. ಹೋರಾಟ ಮಾಡ್ತಾನೋ. ಯಾವ ಥರ ಹೋರಾಟ? ಆಮರಣಾಂತ ಉಪವಾಸ ಸತ್ಯಾಗ್ರಹ. ಅಂದ್ರೆ ಸಾಯುತನೂ ನಾನು ಉಪವಾಸನೆ ಕುಂದಿರ್ತೀನಿ ಅಂತೇಳಿ. ಈಗಲೂ ಅಲ್ಲಿ ಬರ್ದಿರ್ತಾರೆ ಹೋರಾಟ, ಆಮರಣಾಂತ ಉಪವಾಸ ಸತ್ಯಾಗ್ರಹ ಅಂತ. ಅಲ್ಲಿ ನ್ಯೂಸ್ ಪೇಪರ್ದವ್ರು ಬರೋಣ ಹಿಂಗೆ ಕುಂತಿರ್ತಾರೆ, ಹಿಂಗೆ ಮಾಡ್ತಾರೆ. ಅವ್ರು ಆದ್ರೆ ಶಿಸ್ತು ಹೊಡಿದು ಊಟ ಮಾಡಿದ್ದು, ಜ್ಯೂಸ್ ಕುಡಿಯೋದು. ಅದಕ್ಕೋಸ್ಕರ ಅವ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ. ಯಾರು? ಪೊಟ್ಟಿ, ತೊಟ್ಟಿ ಅಲ್ಲ, ಮೊಟ್ಟೆ ಅಲ್ಲ, ಪೊಟ್ಟಿ ಶ್ರೀರಾಮುಲು. ಯಾವ ರಾಜ್ಯದಲ್ಲಿ? ಆಂಧ್ರ ಪ್ರದೇಶ. ಈ ಪೊಟ್ಟಿ ಶ್ರೀರಾಮುಲು ಆಂಧ್ರ ಪ್ರದೇಶದಲ್ಲಿ 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ. 58ನೇ ದಿನ ಜೀವ ಬಿಡ್ತಾನೆ. ಆಂಧ್ರ ಪ್ರದೇಶದಲ್ಲಿ ಹಿಂಗೆ ರೊಚ್ಚಿಗೇಳ್ತಾರೆ ಜನ, ಕೈಯಾಗ ಕಣ್ಣು ಕೆಂಪುಗಾತಾವೆ, ಇಷ್ಟು ರೊಚ್ಚಿಗೇಳ್ತಾರೆ. ಎಲ್ಲಿ ಸಿಕ್ಕಲ್ಲಿ ದಂಗೆ ಹೇಳ್ತಾರೆ. ಆಂಧ್ರ ಪ್ರದೇಶದ ತುಂಬ ಎಲ್ಲ ಜನರು ದಂಗೆ ಇದ್ದರು. ಯಾಕಂದ್ರೆ ಆಂಧ್ರ ಪ್ರದೇಶ ಸಪ್ರೇಟ್ ನಮಗೊಂದು ಭಾಷೆಗಳ ಆಧಾರದ ಮೇಲೆ ರಾಜ್ಯ ಕೊಡ್ರಿ ಅಂತೇಳಿ ಏನು ಮಾಡಿದ್ರು, ಎಲ್ಲರೂ ಹೋರಾಟ ಮಾಡಕತ್ತಿದ್ರು. ಅದಕ್ಕೆ ನೇತೃತ್ವ ಪೊಟ್ಟಿ ಶ್ರೀರಾಮುಲು ವಹಿಸ್ಕೊಂಡನ. ಅವ ತನ್ನ ಮನೆಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಅವನು ವೈಯಕ್ತಿಕ ಸ್ವಾರ್ಥಕ್ಕಾಗಿಲ್ಲ. ಆಂಧ್ರ ಪ್ರದೇಶ ಸಪ್ರೇಟ್ ರಾಜ್ಯ ಕೊಡ್ರಿ ಅಂತೇಳಿ ಹೋರಾಟ ಮಾಡತ್ತಾನ. ಅವ ಸತ್ತನ. ಅದು ಸುದ್ದಿ ಕೇಳಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ರೊಚ್ಚಿಗೆದ್ದು ಬಿಟ್ರು. ಈಗ ಹೋರಾಟ ಮಾಡತ್ತಾರೆ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರು. ಈ ಸುದ್ದಿ ಜವಾಹರ್ಲಾಲ್ ನೆಹರು ಗೊತ್ತಾಯಿತು, ಮುಂದಿನ ಚುನಾವಣೆಯಲ್ಲಿ ನಾನು ಸೋಲ್ತೀನಿ ಹಿಂಗಾದ್ರೆ ಅಂತೇಳಿ. ಆಯ್ತು ಅಂತೇಳಿ ಆ ಭಾಷೆಗಳ ಆಧಾರದ ಮೇಲೆ ಮೊಟ್ಟ ಮೊದಲು ಇಡೀ ಭಾರತದಲ್ಲಿ ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದಂದ್ರೆ ಆಂಧ್ರ ಪ್ರದೇಶ. 1953ರಾಗನೇ ಭಾಷೆಗಳ ಆಧಾರದ ಮೇಲೆ ಆಂಧ್ರ ಪ್ರದೇಶವನ್ನು ರಾಜ್ಯವನ್ನಾಗಿ ರಚನೆ ಮಾಡ್ತಾರೆ. ನಮ್ಮ ಕರ್ನಾಟಕ ಇನ್ನೂ ಆಗಿರಲಿಲ್ಲ, ನಮ್ಮ ಕನ್ನಡ ಭಾಷೆ ಮಾತಾಡೋದು ಇನ್ನೂ ಆಗಿರಲಿಲ್ಲ. ಅವಾಗ ಏನು ಮಾಡ್ತಾರಂದ್ರೆ, ಆಂಧ್ರ ಪ್ರದೇಶಕ್ಕೆ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಕೊಟ್ಟಿರಿ ಪ್ರಧಾನಮಂತ್ರಿ ಇದು ಯಾರು? ಜವಾಹರ್ಲಾಲ್ ನೆಹರು ಅವರೇ. ಈಗ ನಮಗೂ ಕೊಡ್ರಿ ಅಂತ ಉಳಿದ ರಾಜ್ಯಗಳು ಏನಿದ್ರಲ್ಲ, ಕನ್ನಡ ಮಾತಾಡೋರು, ಮರಾಠಿ, ತೆಲುಗು, ತಮಿಳು, ಹಿಂದಿ ಈ ಥರ ಅನೇಕ ಭಾಷೆಗಳನ್ನು ಮಾತನಾಡುವಂಥ ಪ್ರದೇಶದ ಜನರು ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಆದರು. ಹೌದು, ಇದು ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಅವಾಗ ಏನಾಯ್ತಪ್ಪ ಅಂದ್ರೆ 1953ರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದ್ರ ಹೆಸರು ಏನಪ್ಪ ಅಂತಂದ್ರೆ ಫಜಲ್ ಅಲಿ ಸಮಿತಿ ಅಂತೇಳಿ. ಫಜಲ್ ಅಲಿ ಸಮಿತಿ ಅಂತ. ಇವ್ರು ಏನು ಮಾಡ್ತಾರೆ ಅಂದರೆ, ಇಡೀ ಭಾರತ ದೇಶದ ತುಂಬ ಎಲ್ಲ ರಾಜ್ಯಗಳು ತುಂಬ ಸುತ್ತಾಡ್ತಾರೆ. ಆಂಧ್ರ ಪ್ರದೇಶ ಒಂದು ಹೊರತುಪಡಿಸಿ, ಯಾಕಂದ್ರೆ ಈಗಾಗಲೇ ರಾಜ್ಯ ಆಗ್ಯದ.
ಉಳಿದು ಎಲ್ಲ ಕಡೆ ತಿರುಗಾಡಿ ಈ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ರಿಪೋರ್ಟ್ ಕೊಡ್ತಾರೆ. ಯಾವಾಗಪ್ಪ ಅಂದ್ರೆ 1955 ಕಮಿಟಿ ರಚನೆ ಮಾಡಿದ್ದು 1953 ನೋಡ್ರಿ, ತಿರುಗಾಡಿ ಬೇರೆ ಸ್ವಲ್ಪ ಭಾರತ ತುಂಬ ಹೆಂಗದು ವಾತಾವರಣ ಅಂತ ಕಳಿಸಿದ್ರು ಜವಾಹರ್ಲಾಲ್ ನೆಹರು. ಅವರೆಲ್ಲ ತಿರುಗಾಡಿದ್ರು, ಅಧ್ಯಯನ ಮಾಡಿದರು. ರಿಪೋರ್ಟ್ 1955 ಸರ್ಕಾರಕ್ಕೆ ಫಜಲ್ ಅಲಿ ಎನ್ನುವಂಥ ಸಮಿತಿ ರಿಪೋರ್ಟ್ ಕೊಡುತ್ತಾ. ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ಎಲ್ಲ ರಾಜ್ಯ ರಚನೆ ಮಾಡಿರಿ ಅಂತ ಹೇಳಿ. ಅವಾಗ ಭಾಷೆಗಳ ಆಧಾರದ ಮೇಲೆ 1955 ರಿಪೋರ್ಟ್ ಕೊಟ್ಟಿದ್ರಲ್ಲ, 1956 ರಾಜ್ಯಗಳ ರಚನೆ ಆಗ್ತಾವ. ಎಲ್ಲ ರಾಜ್ಯಗಳು ಎಷ್ಟು ರಾಜ್ಯಗಳ ರಚನೆ ಆದವು ರೀ? 14 ರಾಜ್ಯಗಳ ರಚನೆ ಆಗ್ತಾವ. ಆ 14 ರಾಜ್ಯಗಳದೊಳಗೆ ನಮ್ಮ ಕರ್ನಾಟಕ ಕೂಡ ಇದ್ರೊಳಗೆ ಒಂದು. ಬಟ್ ಅವಾಗ ಕರ್ನಾಟಕ ಅಂತ ಕರಿತಿರ್ಲಿಲ್ಲ. ಅವಾಗ ಏನಂತ ಕರಿತಿದ್ರು ನಮ್ಮ ಕರ್ನಾಟಕಕ್ಕೆ? ಮೈಸೂರು ರಾಜ್ಯ, ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು. ಯಾವಾಗ? 1956 1956 ಭಾಷೆಗಳ ಆಧಾರದ ಮೇಲೆ 14 ರಾಜ್ಯಗಳು ರಚನೆ ಆದವು. ಆ 14 ರಾಜ್ಯದೊಳಗೆ ನಮ್ಮ ಮೈಸೂರು ರಾಜ್ಯ ಬಂದು 1956. ಮುಂದೆ ಏನಾಗುತ್ತಂದ್ರೆ 1973 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಅಂತ ಹೆಸರಿತ್ತಲ್ಲ, ಆ ಮೈಸೂರು ರಾಜ್ಯವನ್ನು ಬದಲಾಯಿಸಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಾರೆ. ಕರ್ನಾಟಕ ಅಂತೇಳಿ ಹೆಸರು ಇಡ್ತಾರ. ಭಾಷೆಗಳ ಆಧಾರದ ಮೇಲೆ ಈ ಕರ್ನಾಟಕ ರಾಜ್ಯ ರಚನೆ ಆಯ್ತು. ಇಲ್ಲಿ ಕರ್ನಾಟಕ ಏಕೀಕರಣ ಹೆಂಗಾಯ್ತು ಅಂತ ಕೇಳಿದ್ರೆ ಹೇಳ್ಬೇಕು ನೀವು. ಫಜಲ್ ಅಲಿ ಎನ್ನುವಂಥ ಸಮಿತಿಯನ್ನು ರಚನೆ ಮಾಡಿದರು. ಅದು ವರದಿಯನ್ನು ಕೊಟ್ಟಿತ್ತು ರಾಜ್ಯಗಳ ರಚನೆ ಮಾಡಲಿ ಅಂತೇಳಿ. ಅನಂತರ 1956 ಈ ಕಡೆ ಗಮನ ಕೊಡ್ರಿ. 1956 ನವೆಂಬರ್ 1ನೇ ತಾರೀಕಿನಂದು ಭಾಷೆಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಕೂಡ ರಚನೆ ಆಯಿತು. ಏನು ಬರೆಯೋಕೆ ಉತ್ತರ? ಭಾಷೆಗಳ ಆಧಾರದ ಮೇಲೆ 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಏಕೀಕರಣ ಆಯಿತು. ಬಟ್ ಆ ಕರ್ನಾಟಕ ಅಂತ ಹೆಸರಿಟ್ಟಿದ್ದು ಯಾವಾಗ? 1973 ನವೆಂಬರ್ 1. ಈ 14 ರಾಜ್ಯಗಳು ರಚನೆ ಆಗಿದ್ದು 1956. ಇಲ್ಲಿ ಡೇಟ್ ಬರೋದಿಲ್ಲ, ಬರಿತೀನಿ. 1956 ನವೆಂಬರ್ 1ನೇ ತಾರೀಕಿನಂದು 14 ರಾಜ್ಯಗಳು ಭಾಷೆಗಳ ಆಧಾರದ ಮೇಲೆ ರಚನೆ ಆಗ್ತವೆ. ಭಾಷೆಗಳ ಆಧಾರದ ಮೇಲೆ ಮೊದಲು ರಚನೆ ಆದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ ರಚನೆ ಆಗಿದ್ದು ನೋಡಿ. ಉಳಿದ ರಾಜ್ಯಗಳು ಎಲ್ಲರೂ ದಂಗೆ ಎದ್ರು ಉಳಿದ ಜನ. ಅವಾಗ ಯಾವ ಒಂದು ಕಮಿಟಿ ರಚನೆ ಮಾಡಿದರು? ಫಜಲ್ ಅಲಿ ರಚನೆ ಆಗಿದ್ದು ಯಾವ ವರ್ಷ? 1953. ಹಾಗಾದ್ರೆ ಆ ಫಜಲ್ ಅಲಿ ಸಮಿತಿ ಐತಲ್ಲ, ಯಾವ ವರ್ಷದಲ್ಲಿ ವರದಿ ಕೊಡುತ್ತಾ? 1955 ವರದಿ ಕೊಡಿತ್ತು. ಆ ವರದಿಯನ್ನು ಆಧರಿಸಿ ಯಾವ ವರ್ಷದಲ್ಲಿ ರಾಜ್ಯಗಳ ರಚನೆ ಮಾಡಿದರು? 1956. ಎಷ್ಟು ರಾಜ್ಯಗಳ ರಚನೆ ಮಾಡಿದರು? ಎಷ್ಟನೇ ತಾರೀಕು ರಚನೆ ಮಾಡಿದರು? ಅದರಲ್ಲಿ ನಮ್ಮ ರಾಜ್ಯ ಒಂದು, ಅದು ಯಾವುದು? ಮೈಸೂರು ರಾಜ್ಯ. ಆ ಮೈಸೂರು ರಾಜ್ಯವನ್ನು ಮರುನಾಮಕರಣ ಮಾಡಿದರು ಯಾವ ವರ್ಷದಾಗ? 73 ನವೆಂಬರ್ 1. ಏನಂತೇಳಿ ಮುಗಿತಿಷ್ಟ. ಏನೋ ಡೌಟ್ಸ್ ಇದ್ದರೆ ಅದು ನಿಂತು ಕೇಳ್ರಿ, ಇದಕ್ಕೆ ಸಂಬಂಧಪಟ್ಟಂಗೆ. ಕ್ಯಾವ ಏನಾಯಿತು ರಕ್ಷಿತ? ನಿಧಿ ಬರಕತ್ತದನ್ನು ಕೈಗಾ ವಿರೋಧಿ ಚಳವಳಿ ಹೇಳಿಕೆರಿಂದ ಒಂದು ಹಾಡು ಆಡ್ತೀನಿ ಅಂತ ಸುಮ್ ಕುಂದ್ರಿ. ಯಾಕೆ ಅಕ್ಷರ ಫುಲ್ ಸೈಲೆಂಟ್ ಆಗ್ಯಾಳಲ್ಲ? ಆರಾಮಿಲ್ಲ, ಅದಕ್ಕೆ ಕ್ಲಾಸ್ನ ಆರಾಮಿಲ್ಲಾರ್ದಂಗೆ ಆಗ್ಯದ. ಅಕ್ಷರಾಗ ಆರಾಮಿಲ್ಲದ, ಕ್ಲಾಸಿಗೆ ಆರಾಮಿಲ್ಲಾರ್ದಂಗೆ ಆಗ್ಯದ. ಡಾಕ್ಟ್ರನ್ನ ಕರ್ಸ್ಬೇಕಂದ್ರೆ ಬೈಕ್ ಇಲ್ಲ ಅಂತ ಟ್ಯಾಕ್ಟರ್ದಾಗ ಹೊರಾಗತ್ತ ನಾವು. ಓಕೆ, ಕೈಗಾ ವಿರೋಧಿ ಚಳವಳಿ ಯಾವ ಜಿಲ್ಲೆಯಲ್ಲಿ ನಡೀತು? ಮೇಡಮ್, ಕೈಗಾ ಅನ್ನೋದು ಏನಂದ್ರೆ ಅದೊಂದು ಅಣು ವಿಕಿರಣ. ಕೈಗಾ ಒಂದು ಅಲ್ಲೇನು ಅಣು ಸ್ಥಾವರ ರೆಡಿ ಮಾಡಿರೋದು ಭಾಳ ದೊಡ್ಡ ಪ್ರಮಾಣದಲ್ಲಿ. ಸಕ್ಕರೆ ಕಾರ್ಖಾನೆ ನೋಡಿರ್ತೀರ ನೀವು, ಆ ಥರ ಫ್ಯಾಕ್ಟ್ರಿ ಆಗಿತ್ತೇನೋ ಅದು ದೊಡ್ಡ ಪ್ರಮಾಣದಲ್ಲಿ. ಕೈಗಾ ಎನ್ನುವಂಥ ಅಣು ವಿದ್ಯುತ್ ಸ್ಥಾವರ ಕೆಮಿಕಲಿಂದ ರೆಡಿ ಮಾಡ್ತಾರೆ, ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅದು ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ಯಾರ. ಅದನ್ನು ಸ್ಥಾಪನೆ ಮಾಡಬಾಡ್ರಿ ಅಂಥೇಳಿ ಶಿವರಾಮ್ ಕಾರಂತ್ ಅಂತೇಳಿ ಕೇರಿನ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡರು. ಶಿವರಾಮ್ ಕಾರಂತ್ ಅವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಹೋರಾಟಗಾರರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಹೋರಾಟ ಮಾಡ್ತಾರೆ. ಅವ್ನು ಏನು ಸಮಸ್ಯೆ ಕೇಳ್ಕ್ಯಾರ ಆರಾಮ್ ಕ್ಲಾಸ್ ಮಾಡು. ಅವ್ನು ಏನು ಕೇಳು? ಚಾಕ್ಲೇಟ್ ಬೇಕಾ? ಇಲ್ಲ ಬಾ ಕೊಡ್ತೀನಿ, ಬೇಡ. ಕೈಗಾ ವಿರೋಧಿ ಚಳವಳಿ ನಡೀತದೆ. ಯಾಕೆ? ಕೈಗಾ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಬೇಡ್ರಿ. ಆ ಕೈಗಾ ಅಣು ವಿದ್ಯುತ್ ಸ್ಥಾಪನೆ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತಾ, ಪರಿಸರ ನಾಶ ಆಗುತ್ತಾ, ಅರಣ್ಯ ನಾಶ ಆಗುತ್ತಾ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಶಿವರಾಮ್ ಕಾರಂತ್ ಮತ್ತು ಬುದ್ಧಿಜೀವಿಗಳು ಹೋರಾಟಗಾರರು ಸೇರಿ ಹೋರಾಟ ಮಾಡ್ತಾರೆ. ಅದೇ ಕೈಗಾ ವಿರೋಧಿ ಚಳವಳಿ. ಇಷ್ಟೇ. ಅದು 2 ಮಾರ್ಕ್ಸಿಗಿಂದ ಅದು ಕ್ವಶನ್. ಲಾಂಗ್ ಕ್ವಶನ್ ಬರಲ್ಲ, 3 ಮಾರ್ಕ್ಸಿಗೆ ಬರಲ್ಲ, 4 ಮಾರ್ಕ್ಸಿಗೆ ಬರಲ್ಲ. ಅದು 2 ಮಾರ್ಕ್ಸಿಗೆ ಬರುತ್ತೆ ಕ್ವಶನ್. ಕನ್ನಡಣ
ಅಣು ವಿದ್ಯುತ್ ವಿಕಿರಣದಿಂದ ಅದು ಸಮಸ್ಯೆ ಆಗತ್ತೆ ಅಂತ ತಿಳ್ಕೊಂಡು ಬಂದ್ ಮಾಡಂದ್ರು.